ಕರಾಟೆ ಪ್ರಪಂಚದ ಜನಪ್ರಿಯ ಕಲೆ. ಈ ಸಮರ ಕಲೆ ಅಂದ್ರೆ ಎಲ್ರಿಗೂ ಅದೇನೋ ಒಂಥರ ಕ್ರೇಜ್. ಆತ್ಮರಕ್ಷಣಾ ಕಲೆಗಳಲ್ಲಿ ಕರಾಟೆ ಅಗ್ರಸ್ಥಾನ ಪಡೆದುಕೊಂಡಿದೆ. ಸಾವಿರಾರು ವರ್ಷಗಳ ಇತಿಹಾಸವಿರೋ ಜಪಾನಿನ ಒಕಿನಾವಾ ಅನ್ನೋ ದ್ವೀಪದಿಂದ ಪರಿಚಿತವಾದ ಕರಾಟೆ ಅನ್ನೋ ಕದನದ ಕಲೆ ಒಂದು ಅದ್ಭುತ ಶಕ್ತಿಯಾಗಿದೆ ಮತ್ತು ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿದೆ. ಆರೋಗ್ಯದ ಸಮತೋಲನ ಕಾಯ್ದುಕೊಳ್ಳೋ ಜೊತೆಗೆ ದೇಹವನ್ನ ಸದೃಢಗೊಳಿಸಲು ಕರಾಟೆ ಸಹಕಾರಿಯಾಗಿದೆ. ಆತ್ಮರಕ್ಷಣೆಯ ಸಲುವಾಗಿ ಕಲಿಯುವ ಕರಾಟೆ ಸಮರ ಕಲೆಯನ್ನ ಉಳಿಸಿ ಬೆಳೆಸೋ ಕೆಲಸವನ್ನ ಸಾಕಷ್ಟು ಸಂಘ ಸಂಸ್ಥೆಗಳು ನಿರಂತರವಾಗಿ ಮಾಡುತ್ತಲೇ ಬಂದಿದೆ. ಆ ಸಾಲಿನಲ್ಲಿ ಬೆಂಗಳೂರಿನ ಅನಿಲ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮತ್ತು ವರ್ಲ್ಡ್ ಫುನಕೋಶಿ ಶೋಕೋಟನ್ ಕರಾಟೆ ಆರ್ಗನೈಸೇಷನ್ ಕೂಡ ಶ್ರಮಿಸುತ್ತಿವೆ. ರಾಜಧಾನಿಯಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್. ಕರಾಟೆ ಕುರಿತು ಮಕ್ಕಳೊಂದಿಗೆ ಸಾಧಕ ಅನಂತರಾವ್ ಸಂವಾದ. ಬೆಂಗಳೂರಿನ ಅಂಚಪಾಳ್ಯದಲ್ಲಿರೋ ಸೆಂಟ್ ಬೆನೆಡಿಕ್ಟ್ ಅಕಾಡೆಮಿಯಲ್ಲಿ 2ನೇ ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ 2024 ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಅನಿಲ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮತ್ತು ವರ್ಲ್ಡ್ ಫುನಕೋಶಿ ಶೋಕೋಟನ್ ಕರಾಟೆ ಆರ್ಗನೈಸೇಷನ್ ಸಹಯೋಗದಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾಗವಹಿಸಿ ದೇಶಕ್ಕೆ 120ಕ್ಕೂ ಹೆಚ್ಚು ಪದಕಗಳನ್ನು ತಂದುಕೊಟ್ಟಿರುವ ಕರುನಾಡಿನ ಮಹಾನ್ ಸಾಧಕ ಅನಂತರಾವ್ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಸೆಂಟ್ ಬೆನಾಡಿಕ್ಟ್ ಅಕಾಡೆಮಿ ನಿರ್ದೇಶಕರಾದ ಝೇರೋಮ್ OSB ಹಾಗೂ 5ನೇ ಡ್ಯಾನ್ ಬ್ಲಾಕ್ ಬೆಲ್ಟ್ ಟೂರ್ನಮೆಂಟ್ನ ಮುಖ್ಯ ಸಂಘಟಕರಾದ ಹರೀಶ್ DR ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕರಾಟೆ ಸಾಧಕ ಅನಂತರಾವ್ ಅವರು ಮಕ್ಕಳಿಗೆ ಕರಾಟೆ ಮಹತ್ವದ ಬಗ್ಗೆ ತಿಳಿ ಹೇಳಿದರು. ಮಕ್ಕಳಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಅಷ್ಟೇ ಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೈಹಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಪೋಷಕರಿಗೆ ಕಿವಿ ಮಾತು ಹೇಳಿದರು. ಎಲ್ಲರಿಗೂ ನಮಸ್ತೆ. ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಂತ ಅನಿಲ್ ಸರ್ಗೆ ಮೊದಲನೇದಾಗಿ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂದರೆ ನಮ್ಮನ್ನ ಗುರುತಿಸಿ ಈ ಒಂದು ನ್ಯಾಷನಲ್ ಕರಾಟೆ ಕಾಂಪಿಟೇಷನ್ಗೆ ಇನ್ವೈಟ್ ಮಾಡಿ ನಂಗೆ ತುಂಬ ಪರ್ಸ್ನಲಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದು ಸ್ಪೋರ್ಟ್ಸ್ ಇವೆಂಟಿಗೆ ಗೆಸ್ಟ್ ಆಗಿ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗೆ ಸರ್ ಸೈಯದ್ ಸರ್ ನಿಮಗೂ ಕೂಡ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಸೆಕೆಂಡ್ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಕರಾಟೆ ನಡೀತಾ ಇರೋದು, ಇದು ನಮಗೆ ಒಂಥರ ಕರ್ನಾಟಕಕ್ಕೆ ಹೆಮ್ಮೆ ವಿಚಾರ. ಇವತ್ತಿನ ದಿನದಲ್ಲಿ ಬರೀ ಎಜುಕೇಶನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸ್ಪೋರ್ಟ್ಸು ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಪೇರೆಂಟ್ಸ್ಗಳು ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಸ್ಪೋರ್ಟ್ಸು ಇಂಪಾರ್ಟೆಂಟ್ ಅಂತ ನಿಮ್ಮ ಮಕ್ಕಳನ್ನ ಸ್ಪೋರ್ಟ್ಸ್ ಕಳಿಸಿದ್ದೀರಾ. ಸೊ ನಿಮ್ಮ ಪೇರೆಂಟ್ಸ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಳಿಕ ಮಾತನಾಡಿದ 5ನೇ ಡ್ಯಾನ್ ಬ್ಲಾಕ್ ಬೆಲ್ಟ್ ಟೂರ್ನಮೆಂಟ್ನ ಮುಖ್ಯ ಸಂಘಟಕರಾದ ಹರೀಶ್ DR ಪ್ಯಾರಾ ಅಥ್ಲೆಟಿಕ್ ಹಾಗೂ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಅನಂತರಾವ್ ಮಾಡಿರುವ ಸಾಧನೆಯನ್ನ ಮಾದರಿಯಾಗಿ ತೆಗೆದುಕೊಳ್ಳುವಂತೆ ಕರಾಟೆ ಕಲಿಯುತ್ತಿರುವ ಮಕ್ಕಳಿಗೆ ಕರೆ ನೀಡಿದರು. ಅನಂತರಾವ್ ಸರ್ ಹೇಳ್ದಂಗೆ ಇವಾಗ ಅವರು ಒಂದು ವೀಲ್ ಚೇರಲ್ಲಿ, ನಾನು ಏನಕ್ಕೆ ಮಾತು ಉಪಯೋಗ ಮಾಡಿದೆ, ಆ ವೀಲ್ ಚೇರ್ ಅವರು ಬಂದು ಇಲ್ಲಿ ಕೂತ್ಕೊಂಡು ಒಂದು ನಿಮಗೆ ಒಂದು ಮೋಟಿವೇಶನ್ ನಾನು ಮಾಡಿದ್ದೀನಿ, ಇವಾಗ ಇನ್ನೂ ನಾನು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು ತುಂಬಾ ಒಂದು ಇಂಪಾರ್ಟೆಂಟ್. ಯಾಕಂದರೆ ಯಾರನ್ನೇ ಆಗಲಿ ಏನೇ ಆಗಲಿ ನಮಗೆ ಮೈಗೆ ಕೈಗಾಗಲಿ ಕಾಲ್ಗಾಗಲಿ ಏನೇನು ಆಗಿಬಿಡಲಿ ನಾವು ಡಿಸಪಾಯಿಂಟೆಡ್ ಆಗಿಬಿಡ್ತೀವಿ. ಹಿಂಗಾಗೋಯ್ತಲ್ಲ ಏನು ಮಾಡೋದು ಬೇಡ ಅಂತ. ಆದ್ರೂ ಅವರು ಸ್ಪೋರ್ಟ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೂ ನಾನು ಮಾಡ್ತೀನಿ ಛಲ ತೋರಿಸ್ತಾ ಇದ್ದಾರಲ್ಲ, ಅದು ಒಂದು ಸ್ಪೋರ್ಟ್ಸಲ್ಲಿ ಕ್ಲಾಸಲ್ಲಿ ಡೆವಲಪ್ ಆಗುವ ಆ್ಯಟಿಟ್ಯೂಡ್.
ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವರ್ಲ್ಡ್ ಪುನಕೋಶಿ ಶೋಕೋಟನ್ ಕರಾಟೆ ಆರ್ಗನೈಸೇಷನ್ ಸೌತ್ ಇಂಡಿಯಾದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸೈಯದ್ ಕರಾಟೆ ಕಲೆ ಮಹತ್ವದ ಬಗ್ಗೆ ತಿಳಿಸಿಕೊಟ್ರು. ಆರೋಗ್ಯವನ್ನ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಅಂದ್ರೆ ಎಲ್ಲರೂ ಕ್ರೀಡೆಯಲ್ಲಿ ಪಾಲ್ಗೊಳ್ಳಿ, ಸೋತಾಗ ಕುಗ್ಗಬೇಡಿ, ಗೆದ್ದಾಗ ಬೀಗಬೇಡಿ ಎಂದು ಕರಾಟೆ ಕಲಿಯುವ ಮಕ್ಕಳಿಗೆ ಕಿವಿಮಾತು ಹೇಳಿದರು. ಜಿಮ್ನಾಸ್ಟಿಕ್ ಗೊತ್ತಿದೆ ನಿಮ್ಗೆ ಅನ್ಕೊಳ್ತೀನಿ. ಪಲ್ಟಿ ಹೊಡ್ಕೊಂಡು ಹೋಗ್ತಾರಲ್ಲ ಮಕ್ಕಳ, ಅದು ಜಿಮ್ನಾಸ್ಟಿಕ್. ಅನ್ಫಾರ್ಚುನೇಟ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಅಲ್ಲಿ ಕಾಲು ಇಡೋ ಬದಲು ಪಲ್ಟಿ ಹೊಡೆದು ಕಾಲು ಇಡಬೇಕಾಗತ್ತೆ, ಇಲ್ಲ ಕೈ ಇಡಬೇಕಾಗತ್ತೆ. ಸೊ ಬೈ ಮಿಸ್ ಅವ್ರಿಗೆ ಎಂಟು ಬಿಟ್ಬಿಡುತ್ತೆ ಕೆಳಗಡೆ. ಫಸ್ಟ್ ಸೆಕೆಂಡ್ ಸ್ಪೈನಲ್ ಪ್ರಾಬ್ಲಮ್ ಆಗುತ್ತೆ. ಅವತ್ತು ಬೆಡ್ ಹಿಡಿದವರು ಮತ್ತೆ ಹಿಂದೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾರು ಅವ್ರ ಬೆನ್ ಸಪೋರ್ಟ್ ಆಗಿ ನಿಂತ್ಕೊಳ್ಳಲ್ಲ, ಬ್ಯಾಕ್ ಸಪೋರ್ಟ್ ನಿಂತ್ಕೊಳ್ಳಲ್ಲ. ಅವರಿಂದ ನಿಂತಿದ್ದು ಅವರ ಶ್ರೀಮತಿಯವರು ಮತ್ತೆ ಅವರ ಧೈರ್ಯ, ಅವರ ಛಲ ಬಿಡ್ಲಿಲ್ಲ. ಅವರು ಗುರಿ ಸಾಧಿಸ್ಬೇಕು ಅಂತ ಸಾಧಿಸಿದ್ರು. ಪ್ಯಾರಾ ಅಥ್ಲೆಟಿಕ್ ಅಟೆಂಡ್ ಮಾಡಿದ್ರು. ಮೋರ್ ದೆನ್ 120 ಮೆಡಲ್ಸ್ ತಗೊಂಡಿದ್ದಾರೆ. ಅವರನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾಗಿರೋದು ಬಹಳಷ್ಟಿದೆ. ದಯಮಾಡಿ ಅವರ ಮಾರ್ಗದರ್ಶನದಲ್ಲಿ ಹೋಗೋಣ ಅಂತ ನಾನು ಬಯಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಹಲವು ರೀತಿಯ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಶಾಲಾ ಹಂತದಲ್ಲಿ ಆರೋಗ್ಯದ ಜಾಗೃತಿಯ ಜೊತೆಗೆ ಕರಾಟೆಯಂತಹ ಕ್ರೀಡೆ ಮನೋಭಾವ ಬೆಳೆಸಿದ್ರೆ ಮಾತ್ರ ಆ ಮಗು ದೇಶಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆ ಆಗಬಲ್ಲ. ಕರಾಟೆ ಅನ್ನೋ ಸಮರ ಕಲೆಯನ್ನ ಉಳಿಸಿ ಬೆಳೆಸಲು ಶ್ರಮಿಸುತ್ತಿರೋ ಅನಿಲ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮತ್ತು ವರ್ಲ್ಡ್ ಪುನಕೋಶಿ ಶೋಕೋಟನ್ ಕರಾಟೆ ಆರ್ಗನೈಸೇಷನ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಅವರ ಈ ಪ್ರಯತ್ನ ಹೀಗೆ ಮುಂದುವರೆಯಲಿ ಅಂತ ಆಶಿಸೋಣ.